ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೀ, ನಿಮ್ಮ ತಂಗಿ ದುಡ್ಡಿದೆಯಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು, ಇನ್ನೇನು ಚಿಂತೆ ಅಂತಾರೆ ವೀಣಾ. ಬೇಡ ಕಣೆ ವೀಣಾ, ಪ್ರಪಂಚದಲ್ಲಿ ನಮಗೆ ಅಂತ ನೆಂಟರು ಇರೋರು ಅವರೊಬ್ಬರೇ, ಸುಮ್ಮನೆ ಇದ್ಬಿಡು ನೀನು ಅಂತಾರೆ ಪರಮೇಶ್ವರ್. ರೀ, ನಾಳೆನೂ ನೋಡ್ಕೊಳ್ಳೋಣ, ಮೊದಲು ಇವತ್ತಿನ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ. ಈಗ ಅವ್ರ ದುಡ್ಡಿದೆ ತಾನೇ, ಅರ್ಜೆಂಟ್ಗೆ ಈಗ ಅದನ್ನು ಬಳಸ್ಕೊಳ್ಳೋಣ, ಆಮೇಲೆ ಹೇಗಾದರೂ ಮಾಡಿ ವಾಪಸ್ ಕೊಟ್ರಾಯ್ತು, ನಮಗೇನು ದೊಡ್ಡ ವಿಷಯ ಏನ್ರಿ ಅಂತಾರೆ ವೀಣಾ. ಬೇಡ ನನಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಅಂತಾರೆ ಪರಮೇಶ್ವರ್. ಸರಿ ಬಿಡಿ, ಯಾರ ದುಡ್ಡು ಮುಟ್ಟೋದು ಬೇಡ, ಸಂಭಾವಿತರ ಥರ ಇದ್ಬಿಡೋಣ, ಆಮೇಲೆ ಮಗಳ ಮದುವೆ ಮುರಿದು ಬೀಳುತ್ತೆ, ತಿರ್ಗಾ ಅವಳನ್ನು ಮದುವೆ ಮಾಡ್ಕೊಳ್ಳೋಕೆ ಯಾವ ಗಂಡಸು ಮುಂದೆ ಬರಲ್ಲ, ಅವಳು ಮದುವೆ ಆಗಿಲ್ಲ ಅಂತ ನಮ್ಮ ಲಾವಣ್ಯನೂ ಯಾರೂ ಮದುವೆ ಆಗಲ್ಲ, ಇಬ್ಬರು ಮನೇಲಿ ಕೂತ್ಕೊಂಡೇ ಇದ್ಬಿಡ್ಲಿ, ಸರಿನಾ ಅಂತಾರೆ ವೀಣಾ. ಹಾಗೆಲ್ಲ ಹೇಳ್ಬೇಡ ವೀಣಾ ಅಂತಾರೆ ಪರಮೇಶ್ವರ್. ಮತ್ತೆ ಇನ್ನೇನ್ರಿ, ಈಗಿನ ಕಾಲದಲ್ಲಿ ದುಡ್ಡಿಲ್ಲದೆ ಮಂತ್ರನೂ ಹೇಳಲ್ಲ, ಹೋಮಕುಂಡದಲ್ಲಿ ಬೆಂಕಿನೂ ಹತ್ಕೊಳ್ಳಲ್ಲ, ತಾಳಿಗೆ ಗಂಟು ಬೀಳಲ್ಲ. ರೀ, ದುಡ್ಡಿದ್ರೇ ಮದುವೆ, ದುಡ್ಡಿದ್ರೇ ಮಸಣ ಅಂತಾರೆ ವೀಣಾ. ಹಾಗಿದ್ರೆ ಬಾವನ ದುಡ್ಡನ್ನೇ ಬಳಸ್ಕೊಳ್ಳೋದಾ ಅಂತಾರೆ ಪರಮೇಶ್ವರ್. ಹಾಂ, ಹೋಗಿ ಕಣಿ ಕೇಳ್ಕೊಂಡು ಬನ್ನಿ, ಹೋಗಿ. ನಾವು ದುಡ್ಡು ಬಳಸ್ಕೊಂಡ್ರು ಅವರಿಗೆ ಗೊತ್ತಾಗಲ್ಲ, ಆಮೇಲೆ ಹೇಗಾದರೂ ಮಾಡಿ ದುಡ್ಡನ್ನು ಸೇರಿಸಿ ಅವರಿಗೆ ಕೊಡೋಣ, ಈಗ ಹೇಗಾದರೂ ಇದಕ್ಕೆ ಒಪ್ಕೊಳ್ಳಿ ನೀವು ಅಂತಾರೆ ವೀಣಾ. ಸರಿ ಬಿಡು, ಹಾಗೆ ಮಾಡೋಣ ಅಂತಾರೆ ಪರಮೇಶ್ವರ್. ಈಚೆ ಮನೆ ಮುಂದೆ ವಲ್ಲಭ ಕೆಲಸ ಮಾಡ್ತಾ ಇರ್ತಾನೆ. ಆಗ ನಂದನ್ ಏನೇನು ಕೆಲಸ ಬಾಕಿ ಇದೆ ನೆನಪಾಗ್ತಿಲ್ಲ, ನಾಳೆಗೆ ಎಲ್ಲರನ್ನ ಕರಿಬೇಕು ಅಂತ ಮನೆಯಿಂದ ಹೊರಗಡೆ ಬರುವಾಗ ವಲ್ಲಭ ಕೆಲಸ ಮಾಡ್ತಿರೋದನ್ನು ನೋಡಿ ಅಲ್ಲೇ ನಿಂತ್ಕೋತಾರೆ. ಆಗ ವಲ್ಲಭಗೆ ಕಾಲ್ ಬರುತ್ತೆ. ಹಾಯ್ ಸುಂದ್ರ ಸರ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹೌದು ಸರ್, ಕೆಲಸಕ್ಕೆ ಬರೋಕ್ಕಾಗಲಿಲ್ಲ, ಹೇಳಿದ್ನಲ್ಲ ಸರ್, ನಮ್ಮ ಅಣ್ಣನ ಮದುವೆ ನಡೀತಿದೆ ಅಂತ, ಇನ್ನೊಂದು 3-4 ದಿನ ರಜೆ ಬೇಕು ಸರ್, ಅದಾದಮೇಲೆ ನೈಟ್ ಡ್ಯೂಟಿ ಮಾಡಿ ಎಲ್ಲ ಪ್ಯಾಕ್ ಮಾಡ್ತೀನಿ. ಹೌದು ಸರ್, ನಮ್ಮ ಅಣ್ಣನ ಮದುವೆ ಅಲ್ವಾ ಸರ್, ನಾನೇ ನಿಂತು ಓಡಾಡಿ ಎಲ್ಲ ಕೆಲಸ ಮಾಡಬೇಕು ಸರ್. ಓಕೆ ಸರ್, ಇನ್ವಿಟೇಷನ್ನ ಮನೆಗೆ ಬಂದು ಕೊಟ್ಟಿದ್ದೀನಿ, ನೀವು ಮಿಸ್ ಮಾಡೋ ಹಂಗಿಲ್ಲ, ಮನೆಯವರನ್ನೆಲ್ಲ ಕರ್ಕೊಂಡು ಬರಬೇಕು. ಓಕೆ ಸರ್, ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡ್ತಾನೆ ವಲ್ಲಭ. ಅದನ್ನೆಲ್ಲ ಕೇಳಿಸ್ಕೊಂಡ ನಂದನ್ ಸ್ಮೈಲ್ ಮಾಡಿ ಅಲ್ಲಿಂದ ಒಳಗೆ ಹೋಗ್ತಾರೆ. ಈಚೆ ಗಿರಿಜಾನು ಕೆಲಸದ ಗಡಿಬಿಡಿನಲ್ಲಿರುವಾಗ ವೀಣಾ ಗಿರಿಜಾಗೆ ಕಾಲ್ ಮಾಡ್ತಾರೆ. ಬಿಕ್ತಿಯವರೇ, ಚೆನ್ನಾಗಿದ್ದೀರಾ ಅಂತಾರೆ ಗಿರಿಜಾ. ನಾನು ಚೆನ್ನಾಗಿದ್ದೀನಿ, ಮದುವೆ ತಯಾರಿ ಎಲ್ಲ ಚೆನ್ನಾಗಾಗ್ತಿದೆಯಾ ಅಂತಾರೆ ವೀಣಾ. ನಮ್ಮ ಮನೇಲಿ ಎಲ್ಲ ಚೆನ್ನಾಗೇ ನಡೀತಿದೆ, ನಿಮ್ಮ ಮನೇಲಿ ಅಂತಾರೆ ಗಿರಿಜಾ. ಅದೇನು ಕೇಳ್ತೀರಾ, ಮನೆ ತುಂಬ ಜನ ನೆಂಟರು ಎಲ್ಲ ಕೋಣೆ ತುಂಬ ಸೇರಿಕೊಂಡು ನಿಮ್ಮ ಸೊಸೆನ ರೇಗಿಸ್ತಿದ್ದಾರೆ, ನಾನೇನಕ್ಕೆ ನಿಮಗೆ ಫೋನ್ ಮಾಡಿದೆ ಅಂದರೆ ಅಂತಾರೆ ವೀಣಾ. ಹೇಳಿ ಬಿಕ್ತಿಯವರೇ, ಏನು ವಿಷಯ ಅಂತಾರೆ ಗಿರಿಜಾ. ಬೀಗ್ರೆ, ತಾಳಿ ಸರ ತಗೊಂಡ್ರಾ ಅಂತಾರೆ ವೀಣಾ. ಹಾಂ ಅಂತಾರೆ ಗಿರಿಜಾ. ತಗೊಳ್ಳೋ ಯೋಚನೆಯಲ್ಲಿ ಇರ್ತೀರಾ ಅಂತ ನನಗೆ ಗೊತ್ತು. ಈಗ ಎಲ್ಲ ಮದುಮಗಳನ್ನು ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ, ಎಷ್ಟು ಉದ್ದ ಬೇಕು, ಯಾವ ಥರ ಪ್ಯಾಟರ್ನ್ ಬೇಕು ಅಂತೆಲ್ಲ ಹೇಳಿ ಕೇಳಿ ಖರೀದಿ ಮಾಡ್ತಾರೆ, ಅದು ಟ್ರೆಂಡು. ಅದಕ್ಕೆ ನೀವು ಆ ಥರ ಯೋಚನೆಯಲ್ಲಿ ಇದ್ದರೆ, ಇವತ್ತು ನಮ್ಮ ಮನೇಲಿ ಅರಿಶಿನ ಶಾಸ್ತ್ರ ಇದೆ, ಅದಕ್ಕೂ ಮುಂಚೆ ಕರ್ಕೊಂಡು ಬನ್ನಿ ಅಂದರೆ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ಅಂತಾರೆ ವೀಣಾ. ಬೀಗ್ತಿಯವರೇ, ತಾಳಿ ಸರದ ವ್ಯವಸ್ಥೆ ಎಲ್ಲ ಆಗಿದೆ, ನೀವೇನು ಪ್ರಿಯನ ಹೊರಗಡೆ ಕರ್ಕೊಂಡು ಬರೋದು ಬೇಡ, ನೀವು ಆರಾಮಾಗಿ ಅರಿಶಿನ ಶಾಸ್ತ್ರ ಮುಗಿಸ್ಕೊಳ್ಳಿ ಅಂತಾರೆ ಗಿರಿಜಾ. ವ್ಯವಸ್ಥೆ ಆಗಿದೆಯಾ? ಹಾಗಿದ್ರೆ ಪರವಾಗಿಲ್ಲ ಬಿಡಿ. ಅದೇನಂದರೆ ಕೆಲವರು ಮದುವೆಯಲ್ಲಿ ಅರಿಶಿನ ದಾರ ಹಾಕಿಸಿ ಕಳಿಸ್ಬಿಡ್ತಾರೆ, ಆಮೇಲೆ ಎಷ್ಟೋ ದಿನದ ನಂತರ ಚಿನ್ನದ ಸರ ಹಾಕ್ತಾರೆ, ಅದಕ್ಕೆ ಕೇಳಿದೆ. ಸರಿ ಬಿಕ್ತಿಯವರೇ, ನಿಮಗೂ ಕೆಲಸ ಇರುತ್ತೆ, ಫೋನ್ ಇಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಈಚೆ ನಂದನ್ ಹೂವನ್ನೆಲ್ಲ ಇನ್ನೂ ಹಿಡ್ಕೊಂಡಿದ್ದೀರಲ್ಲ, ಬೇಗ ಹಾಕಿ. ಗಿರಿಜಾ, ಅಕ್ಷತೆ ಸಿದ್ಧ ಆಯ್ತಾ ಅಂತಾರೆ. ಇಲ್ಲ ರೀ, ಅದೊಂದು ಮರ್ತೋಗಿದೆ, ಈಗ ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತಾರೆ ಗಿರಿಜಾ. ಮೀನಾ, ಅಲ್ಲಿ ಯಾವುದೂ ಸರಿಯಾಗಿ ಜೋಡಿಸಿಲ್ಲಮ್ಮ, ಬೇಗ ಸಿದ್ಧ ಮಾಡು. ಏನು ಗೊತ್ತಾ, ಮನೆಗೆ ಇವತ್ತು ಒಬ್ಬರು ಅತಿಥಿ ಬರ್ತಿದ್ದಾರೆ ಅಂತಾರೆ ನಂದನ್. ಹೌದಾ ಮಾವ, ಯಾರದು ಅಂತಾಳೆ ಮೀನಾ. ಬೆಳಿಗ್ಗೆಯಿಂದ ನಾನು ಅದನ್ನೇ ಕೇಳ್ತಿದ್ದೀನಿ ಮೀನಾ, ಯಾರು ಅಂತ ಬಾಯಿ ಬಿಡ್ತಿಲ್ಲ ನಿಮ್ಮ ಮಾವ ಅಂತಾರೆ ಗಿರಿಜಾ. ಹೇಳಿ ಅಪ್ಪ, ಯಾರು ಅಂತ, ಸಿನಿಮಾದವರು ಏನಾದರೂ ಪರಿಚಯ ಆಗಿಬಿಟ್ರಾ ಹೇಗೆ, ಅವರೇನಾದರೂ ಬರ್ತಿದ್ದಾರಾ ಅಂತಾಳೆ ಧನ್ಯ. ಯಾರು ಅಂತ ಈಗಲೇ ಹೇಳ್ಬಿಡ್ತೀನಾ, ನಿಮಗೆ ಗೊತ್ತಾಗತ್ತಾ ಆಮೇಲೆ, ಸಸ್ಪೆನ್ಸ್ ಅಂತಾರೆ ನಂದನ್. ನಂತರ ಮಾಧವನ್ ನೋಡಿ ರೆಸ್ಟ್ ತಗೋ ಅಂದರೆ ಯಾಕೋ ಬಂದೆ ಅಂತಾರೆ. ರೂಮಲ್ಲಿದ್ದು ಬೋರ್ ಆಗ್ತಿತ್ತು ಅಪ್ಪ, ಅದಕ್ಕೆ ಏನಾದರೂ ಕೆಲಸ ಇದ್ದರೆ ಮಾಡೋಣ ಅಂತ ಬಂದೆ ಅಂತಾನೆ ಮಾಧವ. ಹಲೋ ಬ್ರದರ್, ನೀನೇನು ಕೆಲಸ ಮಾಡೋದು ಬೇಡ ನೋಡು, ನಿನಗೆ ಇಬ್ಬರು ತಮ್ಮಂದಿರು ಇದ್ದಾರೆ, ನಾವು ಮಾಡ್ತೀವಿ, ನೀನೇನು ಸ್ಟ್ರೈನ್ ಮಾಡ್ಕೋಬೇಡ ಅಂತಾನೆ ಕೇಶವ. ಹೌದು ಮಾಧವ, ಕಾಲು ಬೇರೆ ಮುರಿದುಕೊಂಡಿದೆಯಾ, ಮದುಮಗನ ಕೈಲಿ ಕೆಲಸ ಮಾಡಿಸ್ತಾರೆ ಇವತ್ತು, ನಮ್ಮನೆಗೆ ಒಬ್ಬರು ಮುಖ್ಯವಾದ ಅತಿಥಿ ಬರ್ತಿದ್ದಾರೆ ಅಂತಾರೆ ನಂದನ್. ಮುಖ್ಯವಾದ ಅತಿಥಿನ? ಯಾರಪ್ಪ ಅವರು? ನಮ್ಮ ಸಂಬಂಧಿಕರ, ನೆಂಟ್ರ ಅಥವಾ ಫ್ಯಾಮಿಲಿ ಫ್ರೆಂಡ್ಸಾ ಅಂತಾನೆ ವಲ್ಲಭ. ಅಪ್ಪ, ಯಾರಪ್ಪ ಅವರು, ನಮಗೆಲ್ಲ ಗೊತ್ತಿರೋರಾ ಅಥವಾ ನಿಮಗೆ ಮಾತ್ರ ಗೊತ್ತಿರೋರಾ ಅಂತಾನೆ ಕೇಶವ. ಅವ್ರು ಬರೋ ತನಕ ಸಸ್ಪೆನ್ಸ್ ಅಂತ ನಂದನ್ ಹೋಗ್ತಾರೆ. ಅಣ್ಣ, ಯಾರಿರ್ಬೋದು ಆ VIP ಅಂತಾನೆ ವಲ್ಲಭ. ಯಾರಿರ್ಬೋದು ಅಂತಾನೆ ಮಾಧವ.
ಅಪ್ಪ ಈ ಲೆವೆಲ್ಗೆ ಸಸ್ಪೆನ್ಸ್ ಇಟ್ಟಿದ್ದಾರೆ ಅಂದರೆ ಅವ್ರು ಯಾರೋ ಸ್ಪೆಷಲ್ ಪರ್ಸನ್ನೇ ಆಗಿರ್ತಾರೆ ಅಂತಾನೆ ಕೇಶವ. ಆಗ ರಕ್ಷಾ ಅಣ್ಣ ಅಂತ ಬರ್ತಾಳೆ, ಕಾಡ್ ಪಾಪ ಅಂತ ಅಮೂಲ್ಯ ಬರ್ತಾಳೆ, ಎಲ್ಲೋ ಎಲ್ಲೋ ಡರ್ಟಿ ಫೇಲರ್ಸ್ ಅಂತಾನೆ ವಲ್ಲಭ. ಆಗ ರಕ್ಷಾ ಸೇಮ್ ಪಿಂಚ್ ಅಂತಾಳೆ, ಏಯ್ ರಕ್ಷಾ, ನೀನು ನಾರ್ಮಲ್ ಆಗಿ ಬಂದರೆ ಮಂಗನ ಥರ ಬರ್ತೀಯ, ಈ ಥರ ಜಂಪ್ ಮಾಡ್ಕೊಂಡು ಬಂದರೆ ಮಂಗನೇ ನೀನು ಅಂತಾನೆ ಕೇಶವ. ನಾನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋಣ ಅಂತ ಬಂದಿದ್ದೀನಿ ಗೊತ್ತಾ ಅಂತಾಳೆ ರಕ್ಷಾ. ಏನದು ಇಂಪಾರ್ಟೆಂಟ್ ವಿಷಯ ಅಂತಾನೆ ಕೇಶವ. ಅದೆಲ್ಲ ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ, ತಾಕತ್ತಿದ್ರೆ ಗೆಸ್ ಮಾಡಿ ಅಂತಾಳೆ ಅಮೂಲ್ಯ. ಏಯ್ ಕುಳ್ಳಿ ಹೇಳೆ ಅಂತಾನೆ ವಲ್ಲಭ. ಇವತ್ತು ಮನೆಗೆ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ ಗೊತ್ತಾ ಅಂತಾಳೆ ರಕ್ಷಾ. ಓ, ನಮಗೂ ಗೊತ್ತೇ ಇರಲಿಲ್ಲ ಅಂತಾರೆ ಅಣ್ಣಂದರು. ಆಗ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತಾನೆ ಕೇಶವ. ಗೊತ್ತಿಲ್ಲ ಅಂತಾಳೆ ಅಮೂಲ್ಯ. ಹಾಗಿದ್ರೆ ಯಾಕೆ ಹೇಳಿದ್ರಿ? ಈ ವೇಸ್ಟ್ ಫೆಲೋ ಜೊತೆ ನೀನು ಟೈಮ್ ಪಾಸ್ ಮಾಡುವ ಅಣ್ಣ, ನಮಗೆ ಕೆಲಸ ಇದೆ ಅಂತ ಕೇಶವ ಮತ್ತು ವಲ್ಲಭ ಅಲ್ಲಿಂದ ಹೋಗ್ತಾರೆ. ಈಚೆ ಚಂದ್ರಕಾಂತ್ ಮನೆಯಿಂದ ಹೊರಗಡೆ ಬಂದು ನಂದನ್ ಮನೆ ಕಡೆ ನೋಡ್ತಾರೆ. ನಾವು ಹೇಗೆ ಅಮ್ಮು ಮದುವೆಲಿ ಚಪ್ರ ಹಾಕಿಸಿದ್ವೋ ಅದೇ ಥರನೇ ಹಾಕ್ಸವ್ರೆ ಅಂತಾನೆ ಚಂದ್ರಕಾಂತ್. ನಮ್ಮನ್ನು ಉರ್ಸೋಕೆ ಹಂಗೆ ಮಾಡ್ತಿದ್ದಾನೆ, ನೋಡಿದ್ರು ನೋಡ್ದಂಗೆ ಸುಮ್ಮನೆ ಇದ್ಬಿಡೋಣ ಅಂತಾರೆ ಸೂರ್ಯಕಾಂತ್. ಆಗ ರಾಮಾಚಾರಿ ಬರ್ತಿರೋದನ್ನು ನೋಡಿ, ಅಲ್ಲಿ ನೋಡು ನಮ್ಮ ರಾಮಾಚಾರಿ ಅಂತಾರೆ ಸೂರ್ಯಕಾಂತ್. ಏಯ್ ರಾಮಾಚಾರಿ ಬಾಯಿಲಿ ಅಂತಾರೆ ಚಂದ್ರಕಾಂತ್. ಆಗ ರಾಮಾಚಾರಿ ಬಂದು, ಸರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತಾನೆ. ನಾವೆಲ್ಲ ಚೆನ್ನಾಗಿದ್ದೀವಿ, ನೀನು ಚೆನ್ನಾಗಿದ್ದೀಯಾ ಅಂತಾರೆ ಚಂದ್ರಕಾಂತ್. ನಾನು ಚೆನ್ನಾಗಿದ್ದೀನಿ, ಮನೆಯಲ್ಲೆಲ್ಲ ಕ್ಷೇಮನಾ ಅಂತಾನೆ ರಾಮಾಚಾರಿ. ಎಲ್ಲರೂ ಕ್ಷೇಮ ಅಪ್ಪ, ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀವಿ, ಬಾ ಮನೆ ಒಳಗೆ ಅಂತಾರೆ ಸೂರ್ಯಕಾಂತ್. ರಾಮಾಚಾರಿ ಅಮ್ಮ ನಿನ್ನ ನೋಡಿದರೆ ತುಂಬ ಖುಷಿ ಪಡ್ತಾರೆ, ಬಾ ಒಳಗಡೆ ಅಂತಾರೆ ಚಂದ್ರಕಾಂತ್. ಅದು ನಾನು ನಂದಕುಮಾರ್ ಅವ್ರ ಮನೆ ಅರ್ಶಿನ ಶಾಸ್ತ್ರಕ್ಕೆ ಬಂದಿದ್ದೆ, ಅದನ್ನು ಮುಗಿಸ್ಕೊಂಡು ಖಂಡಿತ ಬರ್ತೀನಿ ಸರ್ ಅಂತ ರಾಮಾಚಾರಿ ಹೇಳುವಾಗ ನಂದನ್ ಬಂದು, ರಾಮಾಚಾರಿ ಅಂತಾರೆ. ಸರ್ ನಮಸ್ತೆ ಅಂತ ನಂದನ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ ರಾಮಾಚಾರಿ. ಒಳ್ಳೇದಾಗಲಿ, ಹೇಗಿದೆಯಾ, ಮನೆಯವರೆಲ್ಲ ಹೇಗಿದ್ದಾರೆ ಅಂತಾರೆ ನಂದನ್. ನಾನು ಚೆನ್ನಾಗಿದ್ದೀನಿ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನೀವು ಹೇಗಿದ್ದೀರಾ ಅಂತಾನೆ ರಾಮಾಚಾರಿ. ನಾನು ಚೆನ್ನಾಗಿದ್ದೀನಿ, ನೀನು ಬರೋದು ಮನೇಲಿ ಯಾರಿಗೂ ಹೇಳಿಲ್ಲ, ನಿನ್ನೆ ನೋಡಿ ತುಂಬ ಖುಷಿಯಾಗೋಗುತ್ತೆ, ಬಾ ಒಳಗಡೆ ಅಂತಾರೆ ನಂದನ್. ಆಗ ರಾಮಾಚಾರಿ, ಅಲ್ಲಿರೋ ಬ್ಯಾನರ್ ನೋಡಿ, ಬ್ಯಾನರನ್ನೆಲ್ಲ ಹಚ್ಚಿದ್ದೀರಲ್ಲ ಸರ್ ಅಂತಾನೆ. ನನ್ನ ಮಗನ ಮಾಧವನ ಮದುವೆಗೆ ಎಲ್ಲರನ್ನೂ ಸ್ವಾಗತ ಬಯಸೋಕ್ಕೆ ಹಾಕ್ಸಿದ್ದೀನಿ ಅಂತಾರೆ ನಂದನ್. ತುಂಬ ಖುಷಿ ಆಗ್ತಿದೆ ಸರ್, ಮದುವೆಗೆಲ್ಲ ತೋರಣ ಹಾಕ್ತಾರೆ, ಚಪ್ರ ಹಾಕ್ಸ್ತಾರೆ, ಅದ್ರ ಜೊತೆ ಬ್ಯಾನರು ಹಾಕ್ತಿದ್ದೀರಾ ಅಂದರೆ ನೋಡೋಕೆ ತುಂಬ ಖುಷಿ ಆಗುತ್ತೆ. ಅಂದರೆ ಮಾಧವನ ಮದುವೆ ಉತ್ಸಾಹ ನೋಡೋಕ್ಕೆ ತುಂಬ ಸಂತೋಷ ಆಗ್ತಿದೆ ನನಗೆ ಅಂತಾನೆ ರಾಮಾಚಾರಿ ಕೆಲವರು ಅವ್ರ ಮನೆಯಲ್ಲಿ ಸುಳ್ಳು ಹುಟ್ಟಿದ ಹಬ್ಬಕ್ಕೆ ಬ್ಯಾನರು ಕಟೌಟು ಎಲ್ಲ ಹಾಕಿಸ್ತಾರೆ, ಅಂಥದ್ರಲ್ಲಿ ನಾನು ನನ್ನ ಹಿರಿಮಗನ ಮದುವೆ ಮಾಡ್ತಿದ್ದೀನಿ, ಊರಲ್ಲಿ ಎಲ್ಲರನ್ನ ಕರೆದು ಧಾಮ್ ಧೂಮ್ ಅಂತ ಮದುವೆ ಮಾಡ್ತಿದ್ದೀನಿ, ನಾನು ಬ್ಯಾನರ್ ಹಾಕಿಸ್ಬಾರ್ದಾ, ಬಾ ಒಳಗಡೆ ಹೋಗೋಣ ಅಂತ ನಂದನ್ ರಾಮಾಚಾರಿನ ಕರ್ಕೊಂಡು ಹೋಗ್ತಾರೆ. ಆಗ ಇಂದಿರಾ ಬಂದು ಬ್ಯಾನರಲ್ಲಿರೋ ಪ್ರಿಯಾ ಫೋಟೋ ನೋಡಿ, ಮಾಧವನ ಮದುವೆ ಆಗ್ತಿರೋ ಹುಡುಗಿ ಇವಳ, ಮತ್ತು ನಾನು ಜ್ಯೋತಿ ದೇವಸ್ಥಾನದಿಂದ ಬರಬೇಕಾದ್ರೆ ನೋಡಿದ್ದು ಅಂತ ಯೋಚನೆ ಮಾಡ್ತಾ, ಅವಳು ಯಾರು, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅದು ಏನು ಅಂತ ಕಂಡುಹಿಡಿಬೇಕು ಅಂತಾಳೆ. ಗಿರಿಜಾ ಬಾ ಅಂತ ನಂದನ್ ಕರೀತಾರೆ. ಆಗ ಮಾಧವ, ರಾಮಾಚಾರಿ ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂತಾನೆ. ಲೋ ಮಾಧವ, ಏನು ಇದೆಲ್ಲ, ಕಾಲು ಏನಾಯಿತು ಅಂತಾರೆ ರಾಮಾಚಾರಿ. ಅದೆಲ್ಲ ದೊಡ್ಡ ಕತೆ, ಇನ್ನೊಂದು ಸಲ ಹೇಳ್ತೀನಿ ಅಂತಾನೆ ಮಾಧವ. ಜಾಗ್ರತೆಯಿಂದ ಇರು, ನಿನ್ನ ಮದುವೆಗೆ ನನ್ನ ಕಡೆಯಿಂದ ಶುಭಾಶಯಗಳು ಅಂತಾನೆ ರಾಮಾಚಾರಿ. ನೀನು ಬಂದಿಯಲ್ಲ ಅದೇ ನನ್ನ ಖುಷಿ ಅಂತಾನೆ ಮಾಧವ. ನಿನ್ನ ಮದುವೆಗೆ ಬಾರದೇ ಇರ್ತೀನೇನೋ, ಕಂಗ್ರ್ಯಾಚುಲೇಷನ್ಸ್, ಬೇಗ ಹುಷಾರಾಗು, ಒಳ್ಳೆಯದಾಗಲಿ ಅಂತಾನೆ ರಾಮಾಚಾರಿ. ಆಗ ಕೇಶವ ವಲ್ಲಭ ಎಲ್ಲ ಬ್ರೋ ಹೇಗಿದೆಯಾ ಅಂತ ತಪ್ಕೋತಾರೆ. ರಾಮಾಚಾರಿ, ಹೇಗಿದೆಯಪ್ಪ, ತುಂಬ ಖುಷಿ ಆಯಿತು ನೀನು ಬಂದಿದ್ದು, ಮನೇಲಿ ಎಲ್ಲರೂ ಆರಾಮ, ಚಾರು ಮಗು ಹೇಗಿದ್ದಾರೋ ಅಂತಾರೆ ಗಿರಿಜಾ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತಾನೆ ರಾಮಾಚಾರಿ ಬರ್ತಾ ಇದ್ದಾನೆ ಅಂತ ಒಂದು ಮಾತು ಹೇಳೋದಲ್ಲರಿ, ಅವನಿಗೆ ಇಷ್ಟ ಆಗಿರೋ ಹೆಸರುಬೇಳೆ ಪಾಯಸ ಮಾಡ್ತಿದ್ದೆ, ವಿಷಯ ಕೇಳಿದ್ರು ಬಾಯಿ ಬಿಡಲಿಲ್ಲ ಅಂತಾರೆ ಗಿರಿಜಾ. ಅಮ್ಮ, ನಾನು ಇಲ್ಲಿಗೆ ಬಂದಿದ್ದೇನಲ್ಲ, ನಿಮ್ಮ ಕೈಯಾರೆ ಮಾಡಿರೋ ಹೆಸರುಬೇಳೆ ಪಾಯಸ ತಿಂದ್ಕೊಂಡೆ ನಾನು ಇಲ್ಲಿಂದ ಹೋಗೋದು ಅಂತಾನೆ ರಾಮಾಚಾರಿ. ಏನು ರಾಮಾಚಾರಿ, ಒಬ್ಬನೇ ಬಂದಿದ್ದೀಯಾ, ಚಾರು ಎಲ್ಲಿ ಅಂತಾಳೆ ಧನ್ಯ. ಬಾಣಂತಿ ಅಲ್ವಾ, ಅದಕ್ಕೆ ಬಿಟ್ಟು ಬಂದೆ, ಬೇಜಾರು ಮಾಡ್ಕೋಬೇಡಿ ಅಂತಾನೆ ರಾಮಾಚಾರಿ. ನಿಮ್ಮದು ಮೊದಲೇ ಕೂಡು ಕುಟುಂಬ, ನೋಡೋಕ್ಕೆ ಖುಷಿ ಆಗ್ತಿತ್ತು, ಈಗ ಇಬ್ಬರು ಸೊಸೆಯಂದರು ಸೇರಿಕೊಂಡಿದ್ದಾರೆ, ಕುಟುಂಬ ಇನ್ನೂ ದೊಡ್ಡದಾಗಿದೆ, ನೋಡೋಕ್ಕೆ ಇನ್ನೂ ಜಾಸ್ತಿ ಸಂತೋಷ ಆಗ್ತಿದೆ ಅಂತಾನೆ ರಾಮಾಚಾರಿ. 2 ದಿನ ಆದಮೇಲೆ ಇನ್ನೊಬ್ಳು ಸೊಸೆ ಬರ್ತಾಳೆ ಈ ಮನೆಗೆ, ಆಗ ಇನ್ನೂ ದೊಡ್ಡದಾಗುತ್ತೆ ಅಂತಾರೆ ಚಿದಾನಂದ. ಅಂದ ಹಾಗೆ ನಂದನ್ ಸರ್, ರಕ್ಷನ್ ಮದುವೆ ಯಾವಾಗ ಅಂತಾನೆ ರಾಮಾಚಾರಿ. ಅಣ್ಣ, ನಾನಿನ್ನು ಓದ್ಕೋಬೇಕು, ಕಲೆಕ್ಟರ್ ಆಗಬೇಕು ಅಂತಾಳೆ ರಕ್ಷಾ. ವೆರಿ ಗುಡ್, ಜೀವನದಲ್ಲಿ ಒಂದು ಗುರಿ ಇರಬೇಕು ಅಂತಾನೆ ರಾಮಾಚಾರಿ. ಬನ್ನಿ ಪೂಜೆ ಶುರು ಮಾಡೋಣ ಅಂತಾರೆ ನಂದನ್. ನಂತರ ಅರಿಶಿನ ಶಾಸ್ತ್ರಕ್ಕೆ ಮಾಧವನ ಕೂರಿಸ್ತಾರೆ. ಆದಷ್ಟು ಬೇಗ ಶುರು ಮಾಡಿ, 2 ಗಂಟೆಯಲ್ಲಿ ರಾಹುಕಾಲ ಶುರುವಾಗುತ್ತೆ ಅಂತಾನೆ ರಾಮಾಚಾರಿ. ಆಯ್ತು
ಆಯ್ತಪ್ಪ. ಅಮ್ಮ ಅಡುಗೆ ಮನೇಲಿ ಅರಿಶಿನ ಬಟ್ಲು ಇಟ್ಟಿದ್ದೀನಿ, ತಗೊಂಡು ಬಾ ಅಮ್ಮ ಅಂತಾರೆ ಗಿರಿಜಾ. ಸರಿ ಅತ್ತೆ ಅಂತ ಅಮೂಲ್ಯ ಹೋಗ್ತಾಳೆ. ಅಣ್ಣ, ಅತ್ತಿಗೆದು ಅರಿಶಿನ ಶಾಸ್ತ್ರ ಆಯ್ತಂತ ಅಂತಾಳೆ ಧನ್ಯ. ಅದು ಗೊತ್ತಿಲ್ಲ ಅಂತಾನೆ ಮಾಧವ. ಕಳ್ಳ, ಮೆಸೇಜ್ ಮಾಡಿದ್ಯಾ ತಾನೇ ಅಂತಾಳೆ ರಕ್ಷಾ. ಎಲ್ಲರೂ ಅವನಿಗೆ ಕಚ್ಕುಳಿ ಇಟ್ಟು ನಗ್ತಾರೆ. ಅಮೂಲ್ಯ ಅರಿಶಿನ ಬಟ್ಲು ತರುವಾಗ ಕಾಲು ಜಾರಿ ಬೀಳ್ತಾಳೆ. ಆಗ ಎಲ್ಲರೂ ಶಾಕ್ನಿಂದ ಅಮ್ಮನ ನೋಡ್ತಾರೆ. ಅತ್ತೆ ಅಂತ ಅಮೂಲ್ಯ ಬರುವಾಗ, ಒಂದು ಕೆಲಸನೂ ನೆಟ್ಟಾಗಿ ಮಾಡೋಕ್ಕೆ ಬರಲ್ವಾ ನಿನಗೆ? ಅರಿಶಿಣನೇ ಚೆಲ್ಬಿಟ್ಟಿಯಲೆ ನಿನ್ನ ಅಂತ ಏನು ಪ್ರಯೋಜನ? ನಾನೇನಾದರೂ ಈ ಮನೇಲಿ ಅಪ್ಪ ಅಮ್ಮನ ಜಾಗದಲ್ಲಿ ಇದ್ದಿದ್ರೆ ನಿನ್ನ ಈ ಮನೆಯಲ್ಲಿ ಇರೋಕೆ ಬಿಡ್ತಿರ್ಲಿಲ್ಲ ಅಂತಾಳೆ ಧನ್ಯ. ಸಾರಿ ಅದಕ್ಕೆ, ನಾನು ಬೇಕು ಅಂತ ಮಾಡಿಲ್ಲ, ಕಾಲ ಹಿಡಿವಿ ಬಿದ್ದುಬಿಟ್ಟೆ ಅಂತಾಳೆ ಅಮೂಲ್ಯ. ಧನ್ಯ, ಒಂದೊಂದು ಸಲ ಗಡಿಬಿಡಿಲಿ ಹಾಗಾಗತ್ತಮ್ಮ, ಏನು ಮಾಡೋದು ಅಂತಾರೆ ಗಿರಿಜಾ. ನೀನೇ ಒಳಗಡೆ ಹೋಗಿ ತಂದಿದ್ರೆ ಆಗ್ತಾ ಇರಲಿಲ್ವಾ ಅಂತಾರೆ ನಂದನ್. ಆಗ ಸುಶೀಲಕ್ಕ, ಮುಗೀತು, ಅಪಶಕುನ ಆಗೋಯ್ತು ಅಂತಾರೆ. ಅಮ್ಮ, ಇದರಲ್ಲಿ ಯಾವ ಅಪಶಕುನ? ಕಾಲ ಎಡವಿದ್ರೆ ಯಾರು ಏನು ಮಾಡಬೇಕಾಗುತ್ತೆ? ಹೋಗಲಿ ಬಿಡಿ ಅಂತಾನೆ ರಾಮಾಚಾರಿ. ನಿನಗೆ ಗೊತ್ತಿಲ್ಲಪ್ಪ, ಮಾಧವನ ಮದುವೆ ಫಿಕ್ಸ್ ಆದಾಗಿಂದ ಅಪಶಕುನದ ಮೇಲೆ ಅಪಶಕುನ ಆಗ್ತಾನೇ ಇದೆ ಅಂತಾರೆ ಸುಮಿತ್ರಕ್ಕ. ಚಪ್ಪರಶಾಸ್ತ್ರ ಆಗಿ ನಾಂದಿಶಾಸ್ತ್ರ ಆಗ್ತಿದ್ದಂಗೆ ಪೊಲೀಸ್ನವರು ಬಂದು ಮದುಮಗನ ಕರ್ಕೊಂಡು ಹೊರಟೇ ಹೋದರು. ಇನ್ನು ಏನೇನು ನಡೆಯುತ್ತೋ ಈ ಮನೇಲಿ ಅಂತಾರೆ ಸುಶೀಲಕ್ಕ. ಹಾಗೇನೂ ಇಲ್ಲ ಆಂಟಿ, ಕೈ ಜಾರಿ ಅರಿಶಿನ ಕೆಳಗೆ ಬಿತ್ತು ಅಷ್ಟೇ, ಅದಕ್ಕೇನು ಮಾಡೋಕ್ಕಾಗುತ್ತೆ ಅತ್ತೆ? ಅದನ್ನು ನಾನು ಕ್ಲೀನ್ ಮಾಡ್ತೀನಿ, ಬೇರೆ ತರ್ತೀನಿ ಅಂತಾಳೆ ಮೀನಾ. ಸ್ವಲ್ಪ ಹೊತ್ತು ನಿಂತ್ಕೋ ಹಾಗೆ, ಈಗ ತಾನೇ ಅಪಶಕುನ ಆಗಿದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮುಂದುವರ್ಸೋಣ ಅಂತಾರೆ ಸುಮಿತ್ರಕ್ಕ. ಅತ್ತೆ ಮಾವ, ನನ್ನ ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲದೆ ಆಗೋಯ್ತು ಅಂತಾಳೆ ಅಮೂಲ್ಯ. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳಿದರೆ, ಮೊನ್ನೆ ನನ್ನ ತಮ್ಮಂದಿರು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ನೀನೇ ಕಾರಣ, ಇವತ್ತು ಹೀಗಾಗೋದಕ್ಕೂ ನೀನೇ ಕಾರಣ. ಅಲ್ಲ, ನಿನ್ನ ಉದ್ದೇಶ ಏನು? ನಮ್ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತಾಳೆ ಧನ್ಯ. ಸುಮ್ಮನೆ ಇರಮ್ಮ ಧನ್ಯ ಅಂತಾರೆ ಗಿರಿಜಾ. ಸುಮ್ಮನಿರಮ್ಮ ನೀನು, ಎಷ್ಟೇ ಆದರೂ ಸೂರ್ಯಕಾಂತ್ ಮಗಳಲ್ವ ಇವಳು, ಅವಳ ಬುದ್ಧಿ ಎಲ್ಲಿ ಹೋಗುತ್ತೆ ಅಂತಾಳೆ ಧನ್ಯ ಸುಮ್ಮನಿರು, ಯಾರು ಏನೂ ಅನ್ಕೋಬೇಡಿ, ಏನೂ ಆಗಲ್ಲ, ಎಲ್ಲ ಒಳ್ಳೆಯದಾಗುತ್ತೆ ಅಂತಾರೆ ನಂದನ್. ಈಚೆ ಸೂರ್ಯಕಾಂತ್ ಮನೆಯವರೆಲ್ಲ ತಿಂಡಿಗೆ ಟೇಬಲ್ ಹತ್ರ ಕೂತಿರ್ತಾರೆ. ಆಗ ಅಜ್ಜಿ, ಸೂರ್ಯ ಏನೋ ತಿಂಡಿ ತಿನ್ನೋದು ಬಿಟ್ಟು ಅದೇನು ಯೋಚನೆ ಮಾಡ್ತಿದ್ಯಾ ಅಂತಾರೆ. ಇವತ್ತು ತಿಂಡಿ ನನ್ನ ಗಂಟ್ಲಲ್ಲಿ ಇಳಿತಾ ಇಲ್ಲಮ್ಮ ಅಂತಾರೆ ಸೂರ್ಯಕಾಂತ್. ಅಂಥದ್ದೇನೋ ಆಯಿತು ಅಂತಾರೆ ಅಜ್ಜಿ. ಆ ನಂದ ಅವನ ಮಗನ ಮದುವೆ ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ದಾನೆ, ಹೇಗೆ ತಾನೇ ತಿಂಡಿ ತಿನ್ನಲಿ, ಗಂಟ್ಲಲ್ಲಿ ಹೇಗೆ ತಾನೇ ಇಳಿಯುತ್ತೆ ಅಂತಾರೆ ಸೂರ್ಯಕಾಂತ್. ನಮ್ಮನ್ನು ಉರ್ಸೋಕಂತಾನೆ ಊರಿ ಮಾತಾಡ್ತಾರೆ, ಜೊತೆಗೆ ಬ್ಯಾನರ್ ಹಾಕ್ಸಿದ್ದಾನೆ ಅಂತಾರೆ ಚಂದ್ರಕಾಂತ್. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರು, ಜುಟ್ಟಿಗೆ ಅದ್ಯಾವುದೋ ಹೂ ತಗೊಂಡು ಸಿಕ್ಕಿಸ್ಕೊಂಡ್ರಂತೆ, ಹಾಗಾಯಿತು ಆ ನಂದನ್ ಕತೆ ಅಂತಾನೆ ಶ್ರೀಕಂಠ. ಹೊಟ್ಟೆಗೆ ಯಾಕೋ ಹಿಟ್ಟಿಲ್ಲ, ನಮ್ಮನೆ ಒಡವೆ ಇದೆ ಅಲ್ವಾ, ಮಾಧವನ ಮದುವೆನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು ಅದರಿಂದನೇ ಅಂತಾರೆ ಚಂದ್ರಕಾಂತ್. ನಮ್ಮನ್ನು ಉರ್ಸ್ಬೇಕು ಅಂತಾನೆ ನಮ್ಮ ಪರಿಚಯದವರನ್ನು ಕರೆಸಿದ್ದಾರೆ ಅಂತಾರೆ ಸೂರ್ಯಕಾಂತ್. ರಾಮಾಚಾರಿ ನಮ್ಮ ಮನೆಗೆ ಬರೋಕ್ಕೆ ರೆಡಿಯಾಗಿದ್ದ, ಅಷ್ಟರಲ್ಲಿ ಅವನು ಬಂದು ಶಾಸ್ತ್ರಕ್ಕೆ ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಹೊರಟ ಅಂತಾರೆ ಚಂದ್ರಕಾಂತ್. ಅಪ್ಪ, ನಾವ್ಯಾಕೆ ಸುಮ್ಮನೆ ಇರಬೇಕು, ಶಸ್ತ್ರ ಪ್ರಯೋಗ ಮಾಡಿ ಶಾಸ್ತ್ರನೆಲ್ಲ ಹಾಳು ಮಾಡೋಣ ಅಂತಾನೆ ಶ್ರೀಕಂಠ. ಆಗ ಅಜ್ಜಿ ಶ್ರೀಕಂಠ ಅಂತ ಕೂಗ್ತಾರೆ. ಅಜ್ಜಿ, ನೀನನ್ನು ಕಂಟ್ರೋಲ್ ಮಾಡೋದಕ್ಕೆ ಬರಬೇಡ, ಆ ನಂದ ಎಷ್ಟು ಹಾರಾಡ್ತಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ ಅಂತಾನೆ ಶ್ರೀಕಂಠ. ಸಾಕು ಸುಮ್ಮನಿರೋ, ಅವನ ಮನೇಲಿ ಅವನ ಮಗನ ಮದುವೆನ ಮಾಡ್ತಿದ್ದಾನೆ, ನಿಮಗೆಲ್ಲ ಯಾಕ್ರೋ ಹೊಟ್ಟೆ ಉರಿ ಅಂತಾರೆ ಅಜ್ಜಿ. ನಮ್ಮ ಮನೇಲಿ ನಮ್ಮ ಮಗಳ ಮದುವೆ ಮಾಡೋಕೆ ಹೋದಾಗ ಹೊಟ್ಟೆ ಉರ್ಕೊಂಡಿದ್ದು ಯಾರು, ಕೆಂಡ ಕಾರಿದ್ದು ಯಾರು, ನಮ್ಮ ಕನಸನ್ನು ಬೂದಿ ಮಾಡಿದ್ದು ಯಾರಮ್ಮ ಅಂತಾರೆ. ಕೋಪ ಮಾಡ್ಕೋಬೇಡ್ರಿ, ಪೊಲೀಸ್ ಕೇಸು ಅಂತ ಆದರೆ ಮತ್ತೆ ದೊಡ್ಡ ರಂಪ ಆಗುತ್ತೆ ನೋಡಿ, ನೀವು ಅವ್ರ ಮನೆ ಸವಾಸಕ್ಕೆ ಹೋಗಬೇಡಿ, ಅತ್ತೆ ಹೇಳ್ತಿರೋದು ಇದೇ ಉದ್ದೇಶದಿಂದ ಅಂತಾರೆ ಕಲಾವತಿ. ಹೌದು ಕಣೋ, ಶ್ರೀಕಂಠಂಗೂ ಒಂದು ಜೀವನ ಅಂತ ಇದೆ, ನೀವು ಅವನಲ್ಲಿ ಬರೀ ದ್ವೇಷ ತುಂಬಿಸ್ತಾ ಇದ್ದರೆ ಹೇಗೆ? ಆ ನಂದ ಯೋಚನೆ ಬಿಟ್ಟು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರಿ ಅಂತಾರೆ ಅಜ್ಜಿ. ನಾವು ಸುಮ್ಮನೆ ಇದ್ದರೂ ಎಲ್ಲದಕ್ಕೂ ಅಡ್ಡ ಬರ್ತಿದ್ದಾನೆ. ಅಣ್ಣನ ಹುಟ್ಟಿದ ಹಬ್ಬಕ್ಕೆ ಬ್ಯಾನರ್ ಕಟ್ಸಿದ್ದೀವಿ ಅಂತ ಅವನು ಮಾಧವನ ಮದುವೆಗೆ ಬ್ಯಾನರ್ ಕಟ್ಸಿದ್ದಾನೆ, ನಮಗೆ ಬೇಕಾದವರಿಗೆ ಮದುವೆಗೆ ಕರೆಸಿದ್ದಾನೆ, ಅವನು ಬೇಕಾದರೆ ಏನು ಬೇಕಿದ್ರೂ ಮಾಡ್ಬೋದು, ನಾವು ಸುಮ್ಮನೆ ಮನೇಲಿ ಕೂತ್ಕೋಬೇಕಾ? ಇಲ್ಲ, ಅದು ಸಾಧ್ಯನೇ ಇಲ್ಲ ಅಂತಾರೆ ಚಂದ್ರಕಾಂತ್. ಆ ನಂದನ್ ಮಾನ ಮರ್ಯಾದೆನ ಹರೇಜಿಗೆ ಹಾಕಲೇಬೇಕಪ್ಪ ಅಂತಾನೆ ಶ್ರೀಕಂಠ. ಹೌದು, ಆ ನಂದನ್ ಮಾನ ಮರ್ಯಾದೆನ ಬೀದಿಗೆ ಹಾಕೋದಿಕ್ಕೆ ಅವನ ಮಗನ ಮದುವೆಗಿಂತ ಬೇರೆ ಸಂದರ್ಭ ಯಾವುದೂ ಇಲ್ಲ, ಏನಾದರೂ ಮಾಡಲೇಬೇಕು ಚಂದ್ರು ಅಂತಾರೆ ಸೂರ್ಯಕಾಂತ್. ಈಚೆ ರಾಮಾಚಾರಿ, ಯಾಕೆ ಹೀಗೆ ನಿಂತಿದ್ದೀರಾ? ಎಲ್ಲ ಹೊಸ ಅರಿಶಿನ ತಗೊಂಡು ಬಂದು ಶಾಸ್ತ್ರ ಶುರು ಮಾಡಿ, ಮದುಮಗನ್ನೇ ಎಷ್ಟೊತ್ತು ಕಾಯಿಸ್ತೀರಾ? ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಮುಂದೆ ಹೋಗ್ಬೇಕಲ್ವ ನಾವು ಅಂತಾನೆ. ಹೇಗಪ್ಪ ಒಳ್ಳೆಯದಾಗುತ್ತೆ? ಶುಭ ಕಾರ್ಯದಲ್ಲಿ ಅರಿಶಿಣನೇ ಚೆಲ್ಲೋಗಿದೆ, ಇನ್ನೂ ಒಳ್ಳೆಯದಾಗತ್ತಾ ಅಂತಾರೆ ಸುಮಿತ್ರಕ್ಕ. ಇದು ಅಪಶಕುನಾನೇ ಅಂತಾರೆ ಸುಶೀಲಕ್ಕ. ಆಗ ಕುಸುಮ ಬಂದು, ಸಾಕು ನಿಲ್ಲಿಸಿ ಅಂತಾರೆ. ಎಲ್ಲರೂ ಶಾಕ್ನಿಂದ ಅವರನ್ನೇ ನೋಡ್ತಾರೆ.
ಯಾರ್ದು ಅಪಶಕುನ ಅಂದಿದ್ದು? ಯಾರು ಅಂತಾರೆ ಕುಸುಮ. ಆಂಟಿ ಅವರು ಅಂತ ಎಲ್ಲರೂ ಕೈ ತೋರಿಸ್ತಾರೆ. ನೀವು ಅಪಶಕುನ ಅಂದಿದ್ದು ಏನಮ್ಮ? ಮದುವೆ ಮನೆ ತಾನೇ ಇದು. ತುಂಬಿದ ಮನೆ, ಸಡಗರ, ಸಂಭ್ರಮ, ಸಂತೋಷ ಹೇಗಿರುತ್ತೋ ಹಾಗೆ ಗಡಿಬಿಡಿ ಆತಂಕ ಇರುತ್ತೆ ತಾನೇ. ಆ ಗಡಿಬಿಡಿಲಿ ಬೀಳುತ್ತೆ, ಅದಕ್ಕೆ ಅಪಶಕುನ ಆಗೋಯ್ತು ಅಂತ. ಮದುವೆ ಮನೆಯಲ್ಲಿ ಇದೆಲ್ಲ ಸಹಜ ತಾನೇ. ಅಪಶಕುನ ಅಂತ ಹಣೆಪಟ್ಟಿ ಕಟ್ಟಬೇಡಿ ನೀವು. ಯಾವ ಅಪಶಕುನೂ ಇಲ್ಲ, ಎಂಥದ್ದೂ ಇಲ್ಲ. ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ಗಿರಿಜಾ, ನಾನು ಬಂದಿದ್ದೀನಿ ತಾನೇ, ನಾನೆಲ್ಲ ಸರಿ ಮಾಡ್ತೀನಿ. ನಂದು ನೀನ್ಯಾಕೋ? ಅಯ್ಯೋ ದೇವ್ರೆ, ನೀನು ಈ ಜಾತಕ ಅಪಶಕುನ ಯಾವತ್ತೂ ನಂಬುದವನಲ್ಲ. ನೀನ್ಯಾಕೆ ಈ ಥರ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿದ್ಯಾ? ನಾನು ಬಂದಿದ್ದೀನಲ್ಲ, ಎಲ್ಲ ಶಾಸ್ತ್ರನೂ ಮಾಡಿಸ್ತೀನಿ ಅಂತಾರೆ ಕುಸುಮ. ಕುಸುಮಕ್ಕ, ನೀವು ಬಂದ್ರಲ್ಲ, ಮನಸ್ಸಿಗೆ ನೆಮ್ಮದಿ ಆಗ್ತಿದೆ ಅಂತಾರೆ ಗಿರಿಜಾ. ಅರಿಶಿನ ಶಾಸ್ತ್ರಕ್ಕೆ ಅರಿಶಿನ ಮೀನ ಮತ್ತು ಅಮೂಲ್ಯ ಕೊಡ್ತಾರೆ. ಈಚೆ ಇಂದಿರಾ ಮದುವೆ ಹುಡುಗಿಗೆ ಬೇರೆ, ಮಾಧವನ ಜೊತೆಗಿದ್ದಿದ್ದು ಹುಡುಗಿನೇ ಬೇರೆ ಅಂತ ಸೂರ್ಯಕಾಂತ್ಗೆ ಹೇಳ್ತಾಳೆ. ನಿನ್ನ ಮಗನ ಮೂಲಕನೇ ನಿನ್ನ ಮರ್ಯಾದೆನ ತೆಗಿತೀನಿ ಅಂತಾರೆ ಸೂರ್ಯಕಾಂತ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.